ಡೆಂಗ್ಯೂ ಜ್ವರ ನಿಯಂತ್ರಿಸಲು ಸ್ವಚ್ಛತೆಗೆ ಮುಂದಾಗದಿದ್ದರೆ ಕಚೇರಿ ಮುಂದೆ ಉಗ್ರ ಹೋರಾಟ. ಕೆಎಸ್ ಜಯಪ್ರಕಾಶ್ ನಾಯ್ಕ್. ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಅಬ್ಬರಿಸುತ್ತಿದ್ದು, ಇದನ್ನು ಗಮನದಲ್ಲಿಟ್ಟುಕೊಂಡು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರ ಹರಡುವ ಮುನ್ನ ಆರೋಗ್ಯ ಇಲಾಖೆಯವರು ಎಲ್ಲ ವಾರ್ಡ್ಗಳಲ್ಲಿ ಭೇಟಿ ಕೊಟ್ಟು ಬ್ಲೀಚಿಂಗ್ ಪೌಡರ್ ಹಾಕಬೇಕು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಆರೋಗ್ಯ ನಿರೀಕ್ಷಕರು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಸ್ವಚ್ಛತೆಯ ಬಗ್ಗೆ ವೀಕ್ಷಿಸಿ ಹಾಗೂ ಫಾಗಿಂಗ್ ಮಾಡಬೇಕು. ಡೆಂಗ್ಯೂ ಜ್ವರ ಬಂದು ಸಾರ್ವಜನಿಕರು ಸಾವನ್ನಪ್ಪುವ ಮೊದಲು ಎಚ್ಚೆತ್ತುಕೊಳ್ಳಬೇಕು. ಖಾಲಿ ಇರುವ ಸೈಟ್ಗಳ ವಾರಸುದಾರರಿಗೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮುಂದಾಗಬೇಕೇ ಹೊರತು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಚೇರಿಯ ಮುಂದೆ ಕುಳಿತು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೆಎಸ್ ಜಯಪ್ರಕಾಶ್ ನಾಯ್ಕ್, ರೈತ ಹೋರಾಟಗಾರ, ಕೊಟ್ಟೂರು ಇವರು ಬಿಎಸ್ಬಿ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ದಿನೇ ದಿನೇ ಸೊಳ್ಳೆಗಳ ಹಾವಳಿ ಹೆಚ್ಚುತ್ತಿದ್ದು, ಇದಕ್ಕೆ ಕಾರಣ ಸ್ವಚ್ಛತೆಯಲ್ಲಿರುವುದು. ಇದಕ್ಕೆ ಗಮನದಲ್ಲಿಟ್ಟುಕೊಂಡು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕರು ಮತ್ತು ಆರೋಗ್ಯ ಇಲಾಖೆಯವರು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಬ್ಲೀಚಿಂಗ್ ಪೌಡರನ್ನು ಹಾಕುವ ವ್ಯವಸ್ಥೆ ಮಾಡಿ ಮತ್ತು ಫಾಗಿಂಗನ್ನು ಮಾಡಿರಿ. ಮತ್ತು ಖಾಲಿ ನಿವೇಶನಗಳು ತುಂಬ ಇದ್ದು ಆ ನಿವೇಶನದ ವಾರಸುದಾರರಿಗೆ ಒಂದು ನೋಟಿಸನ್ನು ಕೊಟ್ಟುಬಿಟ್ಟು ಅವರಿಗೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಹೇಳಿ, ಒಂದು ವೇಳೆ ಸ್ವಚ್ಛತೆ ಮಾಡದೇ ಇದ್ದರೆ ತಾವೇ ಅದನ್ನು ಸ್ವಚ್ಛತೆಯನ್ನು ಮಾಡಿ ಅವರಿಗೆ ದಂಡ ವಿಧಿಸುವ ಕೆಲಸವನ್ನು ಮಾಡಿ ಅವರಿಗೆ ಎಚ್ಚರಿಸಬೇಕು. ಹೀಗೆ ಡೆಂಗು ಹಾವಳಿ ಕೊಟ್ಟೂರಿಗೆ ಬಂದು ಏನಾದರೂ ಸಾವನ್ನಪ್ಪುವ ಸಂಭವವಿದ್ದರೆ ಇದರ ಹೊಣೆಯನ್ನು ಪಟ್ಟಣ ಪಂಚಾಯಿತಿಯವರ ಅಧಿಕಾರಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳು ಕೂಡ ಹೊಣೆ ಹೊರಬೇಕಾಗುತ್ತದೆ. ಇದರ ಬಗ್ಗೆ ಕಾಳಜಿ ಇಟ್ಟು ಪ್ರತಿಯೊಂದು ವಾರ್ಡ್ಗೂ ವಿಸಿಟ್ ಕೊಟ್ಟು ಮತ್ತು ಪ್ರತಿಯೊಂದು ವಾರ್ಡ್ನ ಕೌನ್ಸಿಲರ್ ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಸಿಬ್ಬಂದಿಯನ್ನು ಕರೆಸಿಕೊಂಡು ಹೋಗಿ ಅವರವರ ವಾರ್ಡನ್ನು ಸ್ವಚ್ಛಗೊಳಿಸಬೇಕು. ಇಲ್ಲವಾದಲ್ಲಿ ನಾವು ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದು ಎಲ್ಲರಿಗೂ ನೋಟಿಸ್ ಕೊಡುವಂಥ ವ್ಯವಸ್ಥೆ ಮಾಡಿ ಮುಂದಿನ ಕ್ರಮ ಮಾಡಿ, ಮತ್ತು ಮಾಡದೇ ಇದ್ದರೆ ನಿಮ್ಮ ಕಚೇರಿಯ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜಯಪ್ರಕಾಶ್ ನಾಯ್ಕ್, ರೈತ ಹೋರಾಟಗಾರ, ಕೊಟ್ಟೂರು.